ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ವಿಶೇಷ ಅನ್ನೋದಕ್ಕಿಂತ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತಂದರೆ ಬಿ ಮೈ ಐಸ್ ಫಾರ್ ವಿಂಡೋಸ್ ಆ್ಯಪ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅದು ಅಂತಂದರೆ ಬಿ ಮೈ ಐಸ್ ಇವಾಗ ಕನ್ನಡವೂ ಸೇರಿದಂತೆ ಭಾರತೀಯ ಎಲ್ಲ ಭಾಷೆಗಳಿಗೂ ಈಗ ಸಪೋರ್ಟ್ ಮಾಡ್ತಾ ಇದೆ. ಫ್ರೆಂಡ್ಸ್, ಕೇಳಿದ ತಕ್ಷಣ ನಿಮಗೆ ತುಂಬ ಖುಷಿಯಾಗಿರ್ಬೋದಲ್ಲ. ಹಾಗಿದ್ಮೇಲೆ ಇಂದಿನ ಸಂಚಿಕೆಯಲ್ಲಿ ಇವತ್ತು ನಾನು ನಿಮಗೆ ಈ ಆ್ಯಪ್ನ ಅಪ್ಡೇಟ್ ಮಾಡೋದು ಯಾವ ರೀತಿ, ಹಾಗೆ ಕನ್ನಡ ಭಾಷೆಯನ್ನು ಬಳಸೋದು ಯಾವ ರೀತಿ, ಮತ್ತೆ ಇಮೇಜಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಮತ್ತು ಡಿಸ್ಕ್ರಿಪ್ಷನನ್ನು ಕನ್ನಡದಲ್ಲೇ ಕೇಳೋದು ಯಾವ ರೀತಿ ಅಂತ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್, ಇಂದಿನ ಸಂಚಿಕೆಯನ್ನು ಹೆಚ್ಚು ತಡ ಮಾಡದೆ ಆರಂಭ ಮಾಡೋಣ. ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಬಿ ಮೈ ಐಸ್ ಈ ಆ್ಯಪನ್ನು ಅಪ್ಡೇಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನಿವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ವಿಂಡೋ, ಸರ್ಚ್ ಬಾಕ್ಸ್, ಎಡಿಟ್, ಸರ್ಚ್ ಫಾರ್ ಆಪ್ಸ್, ಸೆಟ್ಟಿಂಗ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಬ್ಲಾಂಕ್. ಫ್ರೆಂಡ್ಸ್, ಇವಾಗ ಸರ್ಚ್ ಬಾಕ್ಸ್ ಓಪನ್ ಆಗಿದೆ. ನಾನಿಲ್ಲಿ ಸ್ಟೋರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. STORE Microsoft Store System. Press right to switch preview 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಸ್ಟೋರ್ ಸಿಕ್ಕಿದೆ. ನಾನು ಇವಾಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Store window button, user profile button. ಓಕೆ ಫ್ರೆಂಡ್ಸ್, ಇವಾಗ ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಆಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಇದೆ. ಏನಪ್ಪಾ ಅಂತಂದ್ರೆ ಬಿ ಮೈ ಐಸ್ ಆ್ಯಪ್ನ ಇದುವರೆಗೂ ಯಾರು ಇನ್ಸ್ಟಾಲ್ ಮಾಡ್ಕೊಂಡಿಲ್ವೋ ಅಥವಾ ಯಾರು ಅಪ್ಡೇಟ್ ಮಾಡ್ತಾ ಇದ್ದೀರೋ ಅವರು ಕಂಪಲ್ಸರಿ ಮೈಕ್ರೋಸಾಫ್ಟ್ ಸ್ಟೋರಲ್ಲೇ ಅಪ್ಡೇಟ್ ಮತ್ತೆ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದು ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಎಲ್ಲೂ ಸಿಗೋದಿಲ್ಲ. ಓಕೆ, ಸೊ ಇವಾಗ ನಾನು ಇಲ್ಲಿ ಟ್ಯಾಬ್ ಮತ್ತು ಶಿಫ್ಟ್ ಟ್ಯಾಬ್ ಕೀಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಇವಾಗ ಲೈಬ್ರರಿ ಸಿಗಬೇಕಾಗಿದೆ. ಸೊ ಈ ಲೈಬ್ರರಿಯಲ್ಲಿ ಏನಾಗುತ್ತೆ ಅಂತಂದರೆ ಇದುವರೆಗೂ ನಾವು ಯಾವ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವೋ ಅವೆಲ್ಲ ನಮಗೆ ಇಲ್ಲಿ ಅಪ್ಡೇಟ್ ಸಿಗೋದು ಇಲ್ಲೇನೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಹೇಳೋದಾದರೆ ನಿಮ್ಮ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಹೇಗೆ ಪ್ಲೇಸ್ಟೋರ್ನ ಆಕ್ಸೆಸ್ ಮಾಡ್ತೀರೋ, ಸೊ ಪ್ಲೇಸ್ಟೋರಲ್ಲಿ ಹೇಗೆ ಲೈಬ್ರರಿ ಅಂತಿದೆಯೋ ಆ ಲೈಬ್ರರಿ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂಥ ಆ್ಯಪ್ಸ್ನ ಯಾವ ರೀತಿ ನಾವು ಅಪ್ಡೇಟ್ ಮಾಡ್ಕೋತೀವೋ ಇದು ಅದೇ ಥರ. ಓಕೆ, ಸೊ ಇವಾಗ ನಾನು ಇಲ್ಲಿ ಮತ್ತೆ ಒಂದ್ಸಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಏನು ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಹೋಮ್ ಅಂತ ಸಿಕ್ಕಿದೆ. ಒಟ್ಟು ಇಲ್ಲಿ 6 ಆಪ್ಷನ್ಸ್ ಇದೆ. ನಾನು ಇವಾಗ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಲೈಬ್ರರಿ ಅಂತ ಸಿಗೋ ತನಕ. Apps not selected 2 of 6 level 1. ಮತ್ತೆ ನಾನು ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Gaming not selected 3 of 6 level 1. Arcade not selected 4 of 6 level 1. Entertainment not selected 5 of 6 level 1. AI Hub not selected 6 of 6 level 1. What's new not selected 1 of 3 level 1. Library not selected 2 of 3 level 1. ಓಕೆ ಫ್ರೆಂಡ್ಸ್, ಇಲ್ಲಿ ಲೈಬ್ರರಿ ಅಂತ ಸಿಕ್ಕಿದೆ. ನಾನು ಇವಾಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Apps radio button checked 1 of 4. ಓಕೆ ಫ್ರೆಂಡ್ಸ್, ಇಲ್ಲಿ ಆ್ಯಪ್ ರೇಡಿಯೋ ಬಟನ್ ಚೆಕ್ ಆಗಿದೆ. ಇದು ಹೀಗೆ ಇರಲಿ, ಯಾಕಂದ್ರೆ ಬಿ ಮೈ ಐಸ್ ಅದು ಆ್ಯಪ್ ಆಗಿರೋದ್ರಿಂದ ಹೀಗೆ ಇರಲಿ. ಫ್ರೆಂಡ್ಸ್, ಇಲ್ಲಿ ಕೂಡ ಕ್ಯಾಟಗರಿ ಇದೆ. ಆ ಕ್ಯಾಟಗರಿಯಲ್ಲಿ ಆ್ಯಪ್ಸ್, ಆರ್ಕೇಡ್, ಗೇಮ್ಸ್ ಅಂತ ಈ ರೀತಿ ಎಲ್ಲ ಕ್ಯಾಟಗರಿ ಬರುತ್ತೆ. ಈಗ ಡಿಫಾಲ್ಟ್ ಆಗಿ ಇದು ಆ್ಯಪ್ಸ್ ಮೇಲೆ ಫೋಕಸ್ ಇದೆ, ಇದು ಇಲ್ಲೇ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sort and filter button collapsed. ನೋಡಿ, ಸಾರ್ಟೆಡ್ ಫಿಲ್ಟರ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Be my eyes modified yesterday 1 of 49. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಬಿ ಮೈ ಐಸ್ ಮಾಡಿಫೈ ಎಸ್ಟರ್ಡೇ. ಸೊ ಇದು ಯಾಕೆ ಈ ರೀತಿ ಹೇಳ್ತು ಅಂತಂದ್ರೆ ನಾನು ಇದನ್ನ ಮೊದಲೇ ಅಪ್ಡೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಿಮಗೆ ಇದರ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಮತ್ತೆ ಹೇಗೆ ಅಪ್ಡೇಟ್ ಮಾಡಬೇಕು ಅಂತ ಅನ್ನೋದನ್ನ ಜಸ್ಟ್ ನಿಮ್ಮ ನಾಲೆಜ್ಗೋಸ್ಕರ ಸ್ಟೆಪ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಬಿ ಮೈ ಐಸ್ ನಿಮಗೆ ಅಪ್ಡೇಟ್ ಇದ್ರೆ ಇದರ ಮೇಲೆ ನಾವು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡೋಣ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 3.7 stars. Click to skip to ratings and reviews button. Scroll to ratings and reviews tooltip. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Productivity button. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Age rating teen. Click for more information. Link. Age rating teen. Click for more information. Tooltip. ಓಕೆ ಫ್ರೆಂಡ್ಸ್, ಇದೆಲ್ಲ ಇದರ ಡಿಸ್ಕ್ರಿಪ್ಷನ್. ಮತ್ತೆ ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Productivity button. 3.7 star. Open button. Open Be My Eyes. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಇಲ್ಲಿ ಓಪನ್ ಅಂತ ಬಂದಿದೆ. ಯಾಕೆಂದ್ರೆ ನಾನು ಮೊದಲೇ ಅಪ್ಡೇಟ್ ಮಾಡಿಕೊಂಡಿದ್ದೆ. ಸೊ ಆ ಕಾರಣಕ್ಕೆ ಇಲ್ಲಿ ಓಪನ್ ಅಂತ ಬಂದಿದೆ. ನಿಮಗೆ ಇದು ಅಪ್ಡೇಟ್ ಇದ್ರೆ ಅಪ್ಡೇಟ್ ಅಂಡ್ ಡೌನ್ಲೋಡ್ ಅಂತ ಇರುತ್ತೆ. ಅದರ ಮೇಲೆ ನೀವು ಎಂಟರ್ ಕೀ ಪ್ರೆಸ್ ಮಾಡಿ ನೀವು ನಂತರ ಅಪ್ಡೇಟ್ ಆದ ನಂತರ ಇಲ್ಲೇ ಓಪನ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವಾಗ ನಾನು ಮೈಕ್ರೋಸಾಫ್ಟ್ ಸ್ಟೋರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಬಿ ಮೈ ಐಸ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಓಕೆ ಫ್ರೆಂಡ್ಸ್, ಇವಾಗ ನಾನು ಸರ್ಚ್ ಬಾಕ್ಸ್ ಅಲ್ಲಿ ಬಿ ಮೈ ಐಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. B space M Y Be My Eyes app. Press right to switch preview 1 of 1 level 1. ಓಕೆ ಫ್ರೆಂಡ್ಸ್, ಇಲ್ಲಿ ಬಿ ಮೈ ಐಸ್ ಸಿಕ್ಕಿದೆ. ನಾನು ಇವಾಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Be My Eyes window. Describe my screen. Keyboard shortcut Alt plus C TRL plus H button. ಫ್ರೆಂಡ್ಸ್, ಇವಾಗ ಬಿ ಮೈ ಐಸ್ ಆ್ಯಪ್ ಓಪನ್ ಆಗಿದೆ.
ಇಲ್ಲಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ಇಂಟರ್ಫೇಸ್ ಮತ್ತು ಲೇಔಟ್ ಏನೂ ಚೇಂಜ್ ಆಗಿಲ್ಲ. ಈ ಹಿಂದಿನ ಆವೃತ್ತಿಯಲ್ಲಿ ಯಾವ ರೀತಿ ಇತ್ತೋ ಈಗೂ ಹಾಗೇ ಇದೆ. ಹೊಸ ಅಪ್ಡೇಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಭಾರತೀಯ ಎಲ್ಲಾ ಭಾಷೆನೂ ಆಡ್ ಮಾಡಿದ್ದಾರೆ. ಇದೊಂದು ಅಪ್ಡೇಟ್ ಆಗಿದೆ, ಬಿಟ್ರೆ ಇನ್ನ ಯೂಸ್ ಮಾಡೋ ರೀತಿ ಎಲ್ಲ ಸೇಮ್ ಇದೆ. ಓಕೆ, ಸೊ ಇವಾಗ ನಾನು ನಿಮಗೆ ಒಂದು ಫೋಟೋನ ಓಪನ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಓದುತ್ತೆ ಮತ್ತೆ ಅದರ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಕನ್ನಡದಲ್ಲಿ ಯಾವ ರೀತಿ ಹೇಳಿಸೋದಂತ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಮೊದಲನೇದಾಗಿ ಸಿಂಥಸೈಸರ್ ಚೇಂಜ್ ಮಾಡ್ಕೋತಾ ಇದ್ದೀನಿ. ಸಿಂಥಸೈಸರ್ ನಾನೀಗ ಈ ಸ್ಪೀಕ್ ಸ್ವಿಚ್ ಆಗ್ತಾ ಇದ್ದೀನಿ. ನಾನು ಇವಾಗ ಸಿಂಥಸೈಸರ್ ಚೇಂಜ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select synthesizer dialog. Synthesizer combo box IBM TTS collapsed Alt plus S. ಓಕೆ ಫ್ರೆಂಡ್ಸ್, ನಾನೀಗ ಈ ಪ್ರೆಸ್ ಮಾಡ್ತಾ ಇದ್ದೀನಿ. E speak NG. ಓಕೆ, ಈ ಸ್ಪೀಕ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Be my eyes window. Describe my screen. Keyboard shortcut Alt plus Control plus H button. ಓಕೆ ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Take picture using built-in camera. Keyboard shortcut Alt plus Control plus J button. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Describe picture from File Explorer. Keyboard shortcut Alt plus Control plus K button. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಡಿಸ್ಕ್ರೈಬ್ ಮೈ ಇಮೇಜ್ ಫ್ರಮ್ ಫೈಲ್ ಎಕ್ಸ್ಪ್ಲೋರರ್. ಓಕೆ, ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Be my AI tab. Open dialog. File name. Combo box collapsed. Edit Alt plus N blank. ಫ್ರೆಂಡ್ಸ್, ಇವಾಗ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನು ಇವಾಗ 3 ಸಲ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಟ್ರೀ ವ್ಯೂ ಓಪನ್ ಆಗುತ್ತೆ. Items. Balamolk. Tree view. OneDrive collapsed. 1 of 1 level 1. ಓಕೆ ಫ್ರೆಂಡ್ಸ್, ನಾನೀಗ ಇಲ್ಲಿ ಡಾಕ್ಯುಮೆಂಟ್ ಸಿಗೋ ತನಕ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start on quick access. Downloads. Documents. Pinned. 1 of 1 level 1. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಸಿಕ್ಕಿದೆ. ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items new list. Balamolka not selected. 1 of 8. ಓಕೆ ಫ್ರೆಂಡ್ಸ್, ನಾನೀಗ ಒಂದ್ಸಲಿ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ವಾಟ್ಸ್ಆಪ್ ಇಮೇಜ್ ಅಂತ ಸಿಗುತ್ತೆ. WhatsApp image 2024-07-50 at 18.40.30.3072494 F68 of 8. ಓಕೆ ಫ್ರೆಂಡ್ಸ್, ಇವಾಗ ವಾಟ್ಸ್ಆಪ್ ಇಮೇಜ್ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Be my eyes window. Be my AI question to ask the AI edit blank. Please wait. Be my AI is writing a message. The image is a newspaper clipping in Canada. It appears to be an advertisement or announcement. At the top, there is a website URL, www.vijaykarnataka.com. Below that, there is a section with a purple background and white text, which seems to be the title or headline. There is a photograph of a man in the middle of the clipping. The text around the photograph provides details about an event or service. At the bottom, there is a red section with white text that includes the date and time. 08 July 2024, from 10:30 a.m. to 12:00 p.m. There are also contact numbers provided. 0836-2,237,624 and 78,998,73,839. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದು ಡಿಸ್ಕ್ರಿಪ್ಷನ್ ಇಂಗ್ಲೀಷಲ್ಲಿ ಆಗಿತ್ತು. ಸೊ ಇದನ್ನ ಇವಾಗ ಕನ್ನಡದಲ್ಲಿ ಯಾವ ರೀತಿ ಹೇಳಿಸೋದು ಅಂತ ನೋಡೋಣ. ನಾನಿವಾಗ ಇಲ್ಲಿ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Back button, back tooltip. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Be my AI tab selected 1 of 2 level 1. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List your image 1 of 2. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Question to ask the AI edit blank. ಓಕೆ ಫ್ರೆಂಡ್ಸ್, ಇದೇ ನಮಗೆ ಬೇಕಾಗಿರ್ತಕ್ಕಂಥ ಆಪ್ಷನ್. ಕ್ವಶನ್ ಟು AI ಆಸ್ಕ್ ಎಡಿಟ್ ಅಂತ ಇದೆ. ನಾನು ಇವಾಗ ಇದನ್ನ ಕನ್ನಡದಲ್ಲಿ ಕೇಳ್ತಾ ಇದ್ದೀನಿ. ಯಾವ ರೀತಿ ಅಂತಂದ್ರೆ ಡಿಸ್ಕ್ರೈಬ್ ಮೈ ಸ್ಕ್ರೀನ್ ಇನ್ ಕನ್ನಡ ಅಂತ ಟೈಪ್ ಮಾಡ್ತಾ ಇದ್ದೀನಿ. DESCRIBE space MY space SCREEN space IN space KANNADA. ಓಕೆ ಫ್ರೆಂಡ್ಸ್, ನಾನು ಇವಾಗ ಡಿಸ್ಕ್ರೈಬ್ ಮೈ ಸ್ಕ್ರೀನ್ ಇನ್ ಕನ್ನಡ ಅಂತ ಟೈಪ್ ಮಾಡಿದ್ದೀನಿ. ಇವಾಗ ನಾನು ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Please wait. Be my AI is writing a message. ನಿಮ್ಮ ಪರದೆಯ ಚಿತ್ರವು ಕನ್ನಡದಲ್ಲಿ ಒಂದು ಪತ್ರಿಕೆಯ ಕತ್ತರನೆ. ಇದೊಂದು ಜಾಹೀರಾತು ಅಥವಾ ಪ್ರಕಟಣೆ ಎಂದು ತೋರುತ್ತದೆ. ಮೇಲ್ಭಾಗದಲ್ಲಿ www.vijaykarnataka.com ಎಂಬ ವೆಬ್ಸೈಟ್ URL ಇದೆ. ಅದರ ಕೆಳಗೆ ಹಿನ್ನೆಲೆಯಲ್ಲಿ ಹಸಿರು ಮತ್ತು ಬಿಳಿ ಬಣ್ಣದ ಪಠ್ಯವು ಶೀರ್ಷಿಕೆ ಅಥವಾ ಶೀರ್ಷಿಕೆ ಎಂದು ತೋರುತ್ತದೆ. ಚಿತ್ರದ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯ ಫೋಟೋ ಇದೆ. ಫೋಟೋವನ್ನು ಸುತ್ತುವರಿದ ಪಠ್ಯವು ಒಂದು ಕಾರ್ಯಕ್ರಮ ಅಥವಾ ಸೇವೆಯ ವಿವರಗಳನ್ನು ನೀಡುತ್ತದೆ. ಕೆಳಭಾಗದಲ್ಲಿ
ಕೆಂಪು ಹಿನ್ನೆಲೆಯಲ್ಲಿ ನೀಲಿಪಟ್ಯವು ದಿನಾಂಕ ಮತ್ತು ಸಮಯವನ್ನೊಳಗೊಂಡಿದೆ. 08 July 2024, ಬೆಳಿಗ್ಗೆ 10:30 ರಿಂದ ಮಧ್ಯಾಹ್ನ 12:00. ಸಂಪರ್ಕ ಸಂಖ್ಯೆಗಳು ಕೂಡ ಒದಗಿಸಲಾಗಿದೆ. 0836-2,237,624 ಮತ್ತು 78,998 73,839. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದು ಕನ್ನಡದಲ್ಲಿ ಡಿಸ್ಕ್ರಿಪ್ಷನ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಫೋಟೋಲಿ ಟೆಕ್ಸ್ಟ್ ಏನಿದೆ ಇದನ್ನು ಕನ್ನಡದಲ್ಲಿ ಯಾವ ರೀತಿ ಕೇಳಬೇಕು ಅಂತ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ನಾನು ಇವಾಗ ಇಲ್ಲಿ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Back button, back tooltip. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Be my AI tab selected 1 of 2 level 1. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List your image 1 of 4. ಓಕೆ ಫ್ರೆಂಡ್ಸ್, ಇಲ್ಲಿ ಲಿಸ್ಟ್ ಅಲ್ಲಿ ಒಟ್ಟು 4 ಆಪ್ಷನ್ ಬಂದಿದೆ. ಮೊದಲೇದು ಯುವರ್ ಇಮೇಜ್. ಓಕೆ, ಮತ್ತೆ ನಾನು ಇವಾಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. The image is a newspaper clipping in Canada. It appears to be an advertisement or announcement. At the top, there is a website URL, www.vijaykarnataka.com. ಓಕೆ ಫ್ರೆಂಡ್ಸ್, ಇವಾಗ ಇದು ಇಂಗ್ಲಿಷ್ ಡಿಸ್ಕ್ರಿಪ್ಷನ್. ಈಗ ಮತ್ತೆ ನಾನು ಇಲ್ಲೇ ಫೋಕಸ್ ಇಟ್ಕೊಂಡು ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Question to ask the AI edit blank. ಓಕೆ, ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ, ಈ ಫೋಟೋ ಅಲ್ಲಿ ಕನ್ನಡ ಟೆಕ್ಸ್ಟ್ ಏನಿದೆ ಅಂತ ಬೇಕಾಗಿದೆ ಅಲ್ವಾ. ಈಗ ನಾನು ಕ್ವಶನ್ ಟು AI ಆಸ್ಕ್ ಅಂತ ಇದೆ. ಇಲ್ಲಿ ನಾನು ಏನು ಟೈಪ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಗಿವ್ ಮಿ ಕನ್ನಡ ಟೆಕ್ಸ್ಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಗಿವ್ ಮಿ ಕನ್ನಡ ಟೆಕ್ಸ್ಟ್. GIVE space ME space KANNADA space TEXT. ಓಕೆ ಫ್ರೆಂಡ್ಸ್, ನಾನು ಇವಾಗ ಗಿವ್ ಮಿ ಕನ್ನಡ ಟೆಕ್ಸ್ಟ್ ಅಂತ ಟೈಪ್ ಮಾಡಿದ್ದೀನಿ. ನಾನು ಇವಾಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Please wait, Be My AI is writing a message. Here is the Kannada text from the image. www.vijaykarnataka.com. ಮೂಲ ಸರ್ಕಾರ ಸಮಸ್ಯೆಗಳಿಗೆ ಪರಿಹಾರ. ಪಾಲಿಕೆ ಆಯುಕ್ತರಿಗೆ ಫೋನ್ ಮಾಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ, ಕುಡಿಯುವ ನೀರು, ತ್ಯಾಜ್ಯ ವಿಲೇವಾರಿ, ಪಾರ್ಕಿಂಗ್, ಲೈಟ್ ಹಾಗೂ ನೀರಿನ ಪೊರೆಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು. ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ಒದಗಿಸಲು ಉದ್ದೇಶದಿಂದ ವಿಕಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ವಿಕಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಯಶ್ಮರುಲ್ಲಾ ಗಜ್ವಿ ಅವರು ಭಾಗವಹಿಸಿ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ತಕ್ಷಣವೇ ಕರೆ ಮಾಡಿ. ದಿನಾಂಕ 08 July 2024. ಸಮಯ ಬೆಳಿಗ್ಗೆ 10:30 ರಿಂದ 12 ರವರೆಗೆ ದೂರವಾಣಿ. 0836-2,237,624 ಮೊಬೈಲ್. 78,998 73,839. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ನಮ್ಮ ಬಿ ಮೈ ಐಸ್ ಅಲ್ಲಿ ಇಮೇಜಲ್ಲಿ ಇರ್ತಕ್ಕಂಥ ಟೆಕ್ಸ್ಟನ್ನು ಕನ್ನಡದಲ್ಲಿ ಓದ್ಕೋಬಹುದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.